ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಬೆಳಗಿನ ಜಾವ 9 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಿನ್ನೆ ಎಲ್ಲ ಆಲ್ಮೋಸ್ಟ್ ಒಬ್ಬನೇ ಇದ್ದೆ. ಇವತ್ತು ನನ್ನ ಜೊತೆ ನಮ್ಮಮ್ಮ ಕೂಡ ಜಾಯ್ನ್ ಆಗಿದ್ದಾರೆ. ಪ್ರೇಮಕ್ಕ, ಎಲ್ಲೋಗಿದ್ದೆ ಟೂರು? ನಾನು ಹೇಳಿದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ, ನಮ್ಮಮ್ಮ ಇಲ್ಲ ಇವತ್ತು ಟೂರ್ ಹೋಗಿದ್ದಾರೆ ಅಂತ. ಎಲ್ಗೋಗಿದ್ದಮ್ಮ? ಮೆಡ್ರಾಸ್. ಅದೇ ಮೆಡ್ರಾಸ್ಗೆ ಏನಕ್ಕೆ ಹೋಗಿದ್ದೆ? ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬೀಚಲ್ಲೆಲ್ಲ ಆಟ ಆಡ್ಕೊಂಡು 3 ದಿನ ಇವಾಗ ಕೆಲಸ ಮಾಡಕ್ಕೆ ಬಂದೇವ್ರಿ. ಪರವಾಗಿಲ್ಲಮ್ಮ, ನೀನೇ ಗ್ರೇಟ್ ಒಂಥರ. ಹಾಂ, ಟೂರ್ ಹೋಗಿದ್ದೀಯ. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ಈ ಥರ ಪಿಂದಿ ಇಳಿಸ್ತಾ ಇದ್ದೀವಿ ಕಣ್ರಿ. ಏನಂದರೆ ಕಾಯಿ ಕೊಯ್ಬೇಕಾಗಿತ್ತು ಇವತ್ತು ಆಲ್ಮೋಸ್ಟ್. ಆದರೆ ನಮ್ಮಮ್ಮ ಟೂರ್ ಹೋಗಿದ್ರು, ಹಾಗಾಗಿ ಒಬ್ರ ಕೈಯಾಗೋ ಕೆಲಸ ಅಲ್ಲ ಇದು. ಹಾಗಾಗಿ ಒಂದು ಇಬ್ಬರಿದ್ರೆ ಕೆಲಸ ನಡೆಯುತ್ತೆ, ಇಬ್ಬರಿಲ್ಲ ಅಂದರೆ ಕೆಲಸ ನಡೆಯೋದಿಲ್ಲ. ಹಾಗಾಗಿ ಇವತ್ತು ಪಿಂದಿ ಇಳಿಸ್ಕೊಂತ ಇದ್ದೀವಿ. ನಾಳೆ ಮಧ್ಯಾಹ್ನದಿಂದಾಚೆ ಕಾಯಿನ ಕೊಯ್ಬೇಕು. ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀವಿ ಪ್ರತಿಯೊಂದು ಕೂಡ ಸ್ಮಾಲ್ ಆಗಿ ವೀಡಿಯೋ ಮಾಡ್ತೀನಿ. ಸ್ಮಾಲ್ ಆಗಿ ವೀಡಿಯೋ ಮಾಡ್ತೀನಿ. ಸಂಜೆವರೆಗೂ ನೋಡಿ ಎಂಜಾಯ್ ಮಾಡಿ. ಒಬ್ಬ ರೈತನಿಗೆ, ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂದರೆ ಏನು? ಇವಾಗ ನೋಡ್ತಾ ಇದ್ದೀರಲ್ವಾ, ಆ ಕೆಳಗಡೆ ಒಂದು ಲೈಕ್ ಅನ್ನೋ ಒಂದು ಬಟನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಾಕು ನಮಗೆ, ಅಷ್ಟೇ ಸಾಕು ನಮಗೆ. ಓಕೆ, ಇವಾಗ ಸದ್ಯಕ್ಕೇನಪ್ಪ ಅಂದರೆ ಈ ಥರ ಪಿಂದಿಗಳು ಇಳಿಸ್ಕೊತಾ ಇದ್ದೀವಿ. ಆ ಸಾಲು ಬಂದು ನಮ್ಮಮ್ಮಂದು, ಈ ಸಾಲು ಬಂದು ನಂದು. ನಾನು ಇಳಿಸೋದು ವೀಡಿಯೋ ಮಾಡೋಕ್ಕಾಗೋದಿಲ್ಲ, ನಾನು ಇಳಿಸ್ಕೊಂಡಿದ್ರೆ ವೀಡಿಯೋ ಮಾಡೋರು ಯಾರು ಇಲ್ಲ. ಹಾಗಾಗಿ ನಮ್ಮಮ್ಮ ಇಳಿಸೋದೆ ಇದೇ ಥರ ಇಳಿಸೋದು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ ಗಿಡ ಬಂದು ಸ್ಟೆಪ್ ಬೈ ಸ್ಟೆಪ್ಪು ಬೆಳೀತಾ ಇರುತ್ತೆ, ಒಡ್ಪಾಗ್ತಾ ಇರುತ್ತೆ. ಬಿಡೋ ಕಾಯಿಗಳೆಲ್ಲ ಆ ಥರ ಮೇಲೆ ಮಲ್ಕೊಂಡಿರುತ್ತೆ. ಆ ಥರ ಮೇಲೆ ಮಲ್ಕೊಂಡಿರೋ ಕಾಯಿಗಳನ್ನೆಲ್ಲ ಕೆಳಗಡೆ ಇಳಿಸ್ಕೊಬೇಕು ಕಣ್ರಿ. ಆ ಥರ ನೋಡ್ರಿ, ಅವ್ರ ಕಣ್ಣು ಅಬ್ಸರ್ವ್ ಮಾಡಿರಿ ನಮ್ಮಮ್ಮಂದು. ಆಲ್ಮೋಸ್ಟ್ ಎಲ್ಲೆಲ್ಲಿ ಕಣ್ಣಾಡಿಸ್ತಾರೆ ನೋಡ್ರಿ. ಕಾಯಿ ಎಲ್ಲೈತೆ, ಪಿಂದಿ ಎಲ್ಲೈತೆ, ಬಂದಿರೋವು ಬರ್ದಿದ್ದವು ಎಲ್ಲ ಇಳಿಸ್ಕೋಬೇಕು. ಈ ವಾರ ಇನ್ನು ಸಣ್ಣ ಐತೆ ಬೇಡ ಅಂತ ಬಿಟ್ಬಿಟ್ಟು ಬರೋಂಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಆ ಥರ ಮೇಲೇ ಬಿಟ್ಟರೆ ಗೊಂಕರ್ ತಿರುಗ್ಬಿಡ್ತೈತೆ. ಗೊಂಕರ್ ತಿರುಗಿದ್ರೆ ಯಾವುದೇ ರೀತಿಯಾಗಿ ಮಾರ್ಕೆಟ್ ಇಲ್ಲ. ಅದಕ್ಕೆ ಏನಿದ್ರೆ ಸ್ಟ್ರೈಟಾಗಿ ನ್ಯಾರವಾಗಿರ್ಬೇಕು. ಆವಾಗಲೇ ಅದಕ್ಕೆ ಹಾಗಲಕಾಯಿಗೆ ಮಾರ್ಕೆಟು, ಹಾಗಲಕಾಯಿಗೆ ಬೆಲೆ. ನೋಡಿ ಆ ಥರ ಎಲ್ಲೆಲ್ಲೋ ಮಲ್ಕೊಂಡಿರುತ್ತೆ, ಆ ಥರ ಎತ್ತಿ ಕೆಳಗಡೆ ಇಳಿಸ್ಬೇಕು. ಅದು ಹುಷಾರಾಗಿ ಇಳಿಸ್ಬೇಕು. ಸ್ವಲ್ಪ ರಫ್ ಆ್ಯಂಡ್ ಟಫ್ ಮಾಡಿದ್ರೆ ನಮ್ಮ ಕೈಯಲ್ಲಿರುತ್ತೆ ಕಾಯಿ ಅದು. ಹಾಗಾಗಿ ನಿಧಾನಕ್ಕೆ ಇಳಿಸ್ಕೋಬೇಕು ನೋಡಿ ಆ ಥರ. ಸಮಯ ಬಂದು 11:30 ಆಗಿದೆ. ಅಂದರೆ ಇಷ್ಟು ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಕಣ್ರಿ. ಆ ಮೊಡಕು ಕಾಣಿಸ್ತಾ ಇದೆಯಲ್ಲ, ಆ ಮೊಡಕಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿದ್ದು. ಕಾಯಿ ಇಳಿಸ್ಕೊಂಡು ಇವಾಗ ಈ ತೆಂಗಿನ ಗಿಡದ ಹತ್ರ ಬಂದಿದ್ದೀವಿ. ಅಂದರೆ ಇನ್ನೂ ಒಂದು 2 ಸಾಲು ಇಳಿಸಿದ್ರೆ ಅರ್ಧಕ್ಕೆ ಕಂಪ್ಲೀಟ್ ಆಗೋಗುತ್ತೆ. ಆಲ್ಮೋಸ್ಟು ಇಷ್ಟು ಇಳಿಸ್ಕೊಂಡು ಅದಾದಮೇಲೆ ಸಂಜೆ ಕಾಯಿ ಕಟಾವು ಮಾಡಬೇಕು ಇವತ್ತು ಸಂಜೆನೇ. ಓಕೆ, ಈ ಕಡೆ ಎಲ್ಲ ನಮ್ಮ ಜೀವದಾನಿಗಳೆಲ್ಲ ತಿಂತಾ ಇದ್ದಾವೆ, ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಪಾಪ ಒಳ್ಳೆ ಮಕ್ಕಳು. ನನಗ್ದಾ ಚಿನ್ನು. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಇವತ್ತು ಏನು ಮಾಡಿದಾರೋ ಗೊತ್ತಿಲ್ಲ ನಮ್ಮ ಮನೇಲಿ. ಪ್ರೇಮಕ್ಕವರೇ ಏನು ಮಾಡಿದ್ದೀರಾ? ಚಿತ್ರಾನ್ನ, ಚಟ್ನಿ, ಕರ್ನಾಟಕದ ಸ್ಪೆಷಲ್. ನೀವೇನೇ ಹೇಳ್ರಿ, ಬಿರಿಯಾನಿ ತಿಂದರೂ ಕೂಡ ಅಷ್ಟು ಮಜಾ ಸಿಗೋಲ್ಲ. ಈ ಚಿತ್ರಾನ್ನ ತಿಂದರೆ ಅಷ್ಟು ಮಜಾ ಸಿಗುತ್ತೆ. ಯಾಕಂದರೆ ಈ ಕಳ್ಳನ ಥರ ಮುಚ್ಚಿಕೊಂಡಿರ್ತೈತೆ ಅನ್ನದಲ್ಲಿ. ಸಾಕು ಬಿಡು, ಏನು ಅಂಕುಮರಿಸ್ತೀಯ, ಏನು ಸೀಮಸನ್ನು ನಾನು ಒಳ್ಳೆ ಬೂಸ ಹಾಕ್ದಂಗೆ ಆಗ್ತೀಯಮ್ಮ. ಈ ಕಳೆ ಬೀಜ ಅನ್ನದಲ್ಲಿ ಮುಚ್ಚಿಕೊಂಡಿರುತ್ತೆ ಕಳ್ಳನ ಥರ. ಅದನ್ನು ಆಯ್ಕೊಂಡು ತಿನ್ನೋ ಮಜಾನೇ ಬೇರೆ ಕಣ್ರಿ. 5 ಸ್ಟಾರ್ ಹೋಟ್ಲಲ್ಲಿ ಬಿರಿಯಾನಿ ತಿನ್ನೋದಕ್ಕಿಂತ ಫುಟ್ಬಾತ್ ಮೇಲೆ 5 ಸ್ಟಾರ್ ಹೋಟ್ಲಲ್ಲಿ ಬಿರಿಯಾನಿ ತಿನ್ನೋದಕ್ಕಿಂತ ಫುಟ್ಬಾತ್ ಮೇಲೆ ಪೂರಿ ಚಿತ್ರಾನ್ನ ತಿಂದರೆ ಎಷ್ಟೋ ಚೆನ್ನಾಗಿರುತ್ತೆ. ನನಗೆ ಅದೇ ಇಷ್ಟ. ನಿಮಗೂ ಇಷ್ಟನಾ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಒಣಗೋಗಿರೋ ಮೆಣಸಿನ್ಕಾಯಿ ಹಾಕ್ಬಿಟ್ಟಿದ್ಯಾ ನೋಡಿ, ಈ ಥರ ಎಲ್ಲೆಲ್ಲ ಮುಚ್ಚಿಕೊಂಡಿರ್ತೈತೆ. ಈ ಥರ ಆಯ್ಕೊಂಡು ತಿಂತೀವಿ. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಖಾರನೇ ಇಲ್ಲ. ಈ ಮೋಡದಲ್ಲಿ ಹಸಿಮೆಣಸಿನ್ಕಾಯಿ ಇದ್ದರೆ ಹಾಕಿದ್ರೆ ಬರೀ ಚೆನ್ನಾಗಿರುತ್ತೆ, ಖಾರವಾಗಿ. ಅಲ್ಲ ಫ್ರೆಂಡ್ಸ್, ಈಗ ಸಮಯ ಬಂದು 1:30 ಆಗಿದೆ. ಏನಂದರೆ ಇಷ್ಟೊತ್ತು ಗಂಟೆ ಕಾಯಿ ಇಳಿಸ್ಕೊಂಡಿದ್ರಿ. ಏನಂದರೆ ಅರ್ಧಕ್ಕೆ ಇಳಿಸಿದ್ದೀವಿ. ಇನ್ನು ಬಂದು ಮಧ್ಯಾಹ್ನಕ್ಕೆ ಕಾಯಿನ ಕಟಾವು ಮಾಡಬೇಕು. ಏನಂದರೆ ನೆನ್ನೆ ಮಾಡಬೇಕಾಗಿತ್ತು, ಆದರೆ
ಒಬ್ಬನೇ ಇದ್ದೆ, ನಮ್ಮಮ್ಮ ಟೂರ್ ಹೋಗಿದ್ದು, ಹಾಗಾಗಿ ಈ ಸರಿ ಒಂದಿನ ಬಂದು ಡಿಲೇ ಆಗಿದೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಯಾವಾಗ ಕೆಲಸ ಅಂದ್ಕೊಂಡಿದ್ರೆ ಸುತ್ತಾಡೋಕ್ಕಾಗೋದಿಲ್ಲ, ಸುತ್ತಾಡಲೇಬೇಕು, ಈ ಕಡೆ ಕೆಲಸ ಕೂಡ ಮಾಡಬೇಕು. ಓಕೆ ಫ್ರೆಂಡ್ಸ್, ಇನ್ನು ಮಧ್ಯಾಹ್ನ ಮತ್ತೆ ಬಂದು ಕಾಯಿ ಕೊಯ್ಯೋಣ, ಅದು ಕೂಡ ಬ್ಲಾಗ್ ಮಾಡ್ತೀನಿ, ಸಂಜೆವರೆಗೂ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ. ಈಗ ಸಮಯ ಬಂದು 5 ಗಂಟೆ ಆಗಿದೆ. ಏನಂದರೆ 3 ಗಂಟೆಗೆ ನಾವು ಬಂದರೆ ಆಲ್ಮೋಸ್ಟ್, ಆದರೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ. ಯಾಕಂತೇಳಿದ್ರೆ ಕಾಯಿ ಕೊಯ್ಬೇಕಲ್ವ, ಅದಕ್ಕೆ ಬಂದಿಸಕ್ಕೇ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಈ ಕಡೆ ಈ ಥರ ನಮ್ಮಮ್ಮ ಕೊಯ್ಕೊಂಡು ಹೋಗ್ತಾ ಇರ್ತಾರೆ, ಬೇಸನ್ಗಳು ತುಂಬಿಸ್ಕೊಂಡು, ಅಲ್ಲಿ ನೋಡ್ತಾ ಇದ್ದೀರಲ್ವ ಬೇಸನ್ ಆ ಥರ ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ. ಈ ಥರನೂ ಅಷ್ಟೇ, ಈ ಥರ ತುಂಬಿದ್ದಾದಮೇಲೆ ನೆಕ್ಸ್ಟ್ ನಾನು ಎತ್ಕೊಂಡೋಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಎದುರುಗಡೆ, ಆ ಒಂದು ಟಾರ್ಪಲ್ ಮೇಲೆ ಹಾಕ್ತಾಯಿದ್ದೀನಿ ಕಣ್ರಿ. ಈ ಥರ ನಡೆಯುತ್ತೆ ನಮ್ಮ ಕೆಲಸ. ಏನಂದರೆ 2 ಸಾಲ ನಮ್ಮಮ್ಮ ಕೊಯ್ಕೊತಾರೆ, 1 ಸಾಲ ಬಂದು ನಾನು ಕೊಯ್ಕೊತೀನಿ. ಯಾಕಂತೇಳಿದ್ರೆ ನಾನು ಬೇಸನ್ಗಳು ಸಾಗಿಸ್ಬೇಕಲ್ವ, ಹಾಗಾಗಿ ನಾನು ಒಂದೇ ಸಾಲ ಇಟ್ಕೊಳೋದು. ಈ ಕಡೆ ಬೇಸನ್ಗಳು ಸಾಗಿಸ್ಕೊಂಡು ಕಾಯಿ ಕೊಯ್ಕೊಂಡು ನಾನು ಮುಂದೆ ಹೋಗ್ತೀನಿ. ಈ ಕಡೆ ನಮ್ಮಮ್ಮ ಬೇರೆ ಕಾಯಿ ಕೊಯ್ಯೋದಷ್ಟೇ, ಅದಕ್ಕೆ 2 ಸಾಲ ಇಟ್ಕೊತಾರೆ ಅವರು. ನಾನು ಬೇಸನ್ನು ಸಾಗಿಸ್ಬೇಕು, ಈ ಕಡೆ ಕಾಯಿನೂ ಕೊಯ್ಬೇಕು, ಹಾಗಾಗಿ 1 ಸಾಲ ಮಾತ್ರ ನಾನು ಇಟ್ಕೊತೀನಿ ಕಣ್ರಿ. ಈಗ ಸಮಯ ಬಂದು 5:30 ಆಯಿತು ಫ್ರೆಂಡ್ಸ್, ಕತ್ಲಾಗ್ತಾ ಬಂತು. ಇನ್ನು ಬೆಳಗ್ಗೆದ ಆಲ್ಮೋಸ್ಟು ಆಚೆ ಹೊರಗಡೆ ಬಂದು, ಆದರೆ ನಮ್ಮ ಚಪ್ಪರದಲ್ಲಿ ಬಂದು ಕತ್ಲು. ಈಗ ಕಾಯಿಗಳು ಕಾಣಿಸೋದಿಲ್ಲ, ಇನ್ನೇನಿದ್ರು ಬೆಳಗ್ಗೆ ಬಂದು ಕೊಯ್ದು ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ಈ ಕಡೆ ನಮ್ಮಮ್ಮ ನಾಳೆ ಬೆಳಗ್ಗೆಗೆ ಸಾರಿಗೆ ಅವನಿಸ್ಕೊಂಡು ಬರ್ತಾ ಇದ್ದಾರೆ. ಪ್ರೇಮಕ್ಕನವ್ರೆ ಏನ್ರಿ ಅದು ತೊಗರಿಕಾಯಿ ನನ್ನ ಮಗಂದಿದ್ದು ಮುಗಿಯೋವರೆಗೂ ಯಾವಾಗ ನೋಡ್ರು ತೊಗರಿಕಾಯಿ ಹುಳಿ, ಅವರೆಕಾಯಿ ಹುಳಿ, ಈಗ ತಿನ್ಬೇಳೆ ಸಾರು, ಇದೇ ಆಗೋಯ್ತು. ತಿಂದು ಬೋರ್ ಹೊಡ್ದಾಗತಿ. ಅದೇ ಸುಮ್ಮನೆ ಬಾಯಿ ಮಾತಿಗೆ ಹೇಳಿದೆ ತೊಗರಿಕಾಯಿ ಹುಳಿ ಬೋರ್ ಹೊಡಿತಿದೆ ಅಂತ. ಆದರೆ ನಿಜ ಹೇಳಬೇಕಂದ್ರೆ ತೊಗರಿಕಾಯಿ ಹುಳಿ ಮತ್ತು ಬಸ್ಸಾರು ಇದ್ಯಾವುದು ಕೂಡ ಬೇಜಾರೇ ಆಗಲ್ಲ, ಬೋರು ಕೂಡ ಹೊಡೆಯಲ್ಲ. ಡೈಲಿ ಮಾಡೋಕ್ರೆ ತಿಂತಾ ಇರ್ತೀವಿ. ಅಷ್ಟಿಷ್ಟ ನಮಗೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ದೆ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕು, ಬೆಳೆಸಬೇಕು ಅಂತ ಏನಾನ ನಿಮ್ಮ ಮನಸ್ಸಲ್ಲಿ ಒಂಚೂರು ಆಸೆ ಇದ್ದರೆ, ದಯವಿಟ್ಟು ನೋಡ್ತಾ ಇರೋರೆಲ್ಲ ಒಂದೇ ಒಂದು ಲೈಕ್ ಮಾಡಿ ಸಾಕು. ಹಾಗೆ ಇದೇ ರೀತಿಯಾಗಿ ವೀಡಿಯೋಗಳನ್ನ ನೀವು ಡೈಲಿ ನೋಡಬೇಕಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿರಿ, ಆಲ್ ಅಂತ ಕೊಟ್ಬಿಟ್ರೆ ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು, ಮತ್ತೆ ನಾಳೆ ನಿಮ್ಮ ಕಣ್ಣಲ್ಲಿ ಸಿಗ್ತೀನಿ.